ಇಂತಹ ಒಂದು ಕೆಲಸದಲ್ಲಿ ಇಟ್ಕೊಂಡು ಸಮಾಜ ಸೇವೆ ಜೊತೆಗೆ ಅಂದರೆ ಜನರ ಸೇವೆ ಜೊತೆಗೆ ಈ ಕ್ರೀಡೆಯಲ್ಲಿ ಸಾಹಸ ಕ್ರೀಡೆ, ಇದು ಬರೀ ಕ್ರೀಡೆ ಅಲ್ಲ, ಸಾಹಸ ಕ್ರೀಡೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಅಚೀವ್ಮೆಂಟ್ ಮಾಡ್ತಾ ಇರೋದು ಅನೇಕರಿಗೆ ಸ್ಫೂರ್ತಿ ಆಗತ್ತೆ ಅನ್ನೋದು. ಈ ಸೈಕಲ್ ಜಾಥಾ ಬಗ್ಗೆ ಹೇಳಿದ್ರಿ, ಸೈಕಲ್ ಜರ್ನಿ, ಯಾಕಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಟು ಕಾಶ್ಮೀರ ಅಂತಂದ್ರೆ ಅದು ನಾಟ್ ದಟ್ ಈಸಿ. ಅದರಲ್ಲಿ ಇದ್ದ ಚಾಲೆಂಜಸ್ ಏನು, ಅದನ್ನ ಹೇಗೆ ತಗೊಂಡ್ರಿ ನೀವು? ಒಂದು ವೆದರ್ ಪ್ರಾಬ್ಲಮ್ ಮೇಡಮ್. ಫಸ್ಟ್ ನಾವು ಪ್ಲಾನ್ ಮಾಡಿದಾಗ ಅಕ್ಟೋಬರಲ್ಲಿ, ಯೂಶ್ವಲಿ ಅಕ್ಟೋಬರ್ ಇಸ್ ಪ್ರಿಪರೇಬಲ್ ಒಂದು ವೆದರ್ ಇರ್ತದೆ. ಸೊ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದು ನವಂಬರ್ ಎಂಡು ಮತ್ತು ಡಿಸೆಂಬರಲ್ಲಿ ನಾನು ಜರ್ನಿ ಮುಗಿದ್ದು. ಆವಾಗ ರಾಜಸ್ಥಾನ್, ಪಂಜಾಬ್, ಆ ಕಡೆ ಹಿಮಾಚಲ್ ಎಲ್ಲ, ಡೆಲ್ಲಿ ಎಲ್ಲ ಕಂಪ್ಲೀಟ್ ಕೋಲ್ಡ್ ವೆದರು. ಅದಕ್ಕಿಂತ ರಿಸ್ಕಿ ಈಸ್ ಫಾಗ್. ನಮಗೊಂದು 10-15 ಮೀಟ್ರ್ ಮುಂದೆ ರೋಡೇ ಕಾಣಲ್ಲ. ಸೊ ಹಿಂದ್ಗಡೆ ವೆಹಿಕಲ್ ಬಂದು ಹಿಟ್ ಆಗೋ ಚಾನ್ಸಸ್ ಇರ್ತದೆ, ಎಲ್ಲ ಇರ್ತದೆ. ನನ್ನ ಜೊತೆ ಪ್ರಶಾಂತ್ ಇಪ್ಪರಿಗೆ ಅಂತ ಈಸ್ ವೆರಿ ಫೇಮಸ್ ಅಥ್ಲೀಟು, ಅವರು ಸಹ ನನ್ನ ಜೊತೆ ಇಬ್ಬರು ಶೇರ್ ಮಾಡ್ತಿದ್ವಿ. ಸೊ ಅದ್ರ ಜೊತೆ ಮಿಡ್ಲಲ್ಲಿ ಅಂದರೆ ನಮ್ಮದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಅಟ್ಮಾಸ್ಫಿಯರ್ ನಮಗೆ ಫೇವರೇಬಲ್ ಇತ್ತು. ಅಂದರೆ ನಮಗೆ ಹೆಂಗೆ ರೆಗ್ಯುಲರ್ ಲೈಫ್ ಇದೆ ಆ ಥರ. ಅಗೇನ್ ನಾವು ಸೌತ್ ಇಂಡಿಯಾ ಹೋದಂಗೆ, ಪರ್ಟಿಕ್ಯುಲರ್ಲಿ ತಮಿಳ್ನಾಡಲ್ಲೆಲ್ಲ ಇಟ್ ವಾಸ್ ಪೂರಾ ಹಾಟ್ ವೆದರ್, ಕಿಲ್ಲರ್ ಆ ಥರ. ಸೊ ಆ ಒಂದು ವೆದರ್ ಭಾಳ ನಮಗೆ ತೊಂದರೆ ಆಯಿತು. ಬಟ್ ಅದೊಂದು ಮಿಷನ್ ಕಂಪ್ಲೀಟ್ ಮಾಡಬೇಕು. ಆಮೇಲೆ ನಾವು ಒಂದು ಕಾಜ್ ಇಟ್ಕೊಂಡಿದ್ದೀವಿ, ಸೇ ನೋ ಟು ಡ್ರಗ್ಸ್ ಅಂತ. ಸೊ ಆ ಡ್ರಗ್ ಅವೇರ್ನೆಸ್ ಪರ್ಟಿಕ್ಯುಲರ್ಲಿ ಯೂತ್ ಸಲುವಾಗಿ ಆ ಒಂದು ಜರ್ನಿಯನ್ನು ಮಾಡಿದ್ವಿ. ಸ್ವಲ್ಪ ಕಷ್ಟ ಆಯಿತು, ಬಿಕಾಸ್ ನಾನು ಫಸ್ಟ್ ಪುನೀತ್ ಅವ್ರ ಡೆತ್ ಆದಾಗ ಹೆಲ್ತ್ ಅಪ್ಸೆಟ್ ಆಗೋದ್ರಿಂದ ನಾನು ಪ್ರಾಪರ್ ಟ್ರೈನಿಂಗ್ ಇಲ್ಲದೆ ನೆಕ್ಸ್ಟ್ ಹೋದೆ. ಒಂಥರ ನಮ್ಮ ಸೈಡಲ್ಲಿ ಹುಮ್ತನ ಅಂತೀವಿ, ಆ ಮೈಂಡ್ ಸೆಟ್ ಇಟ್ಕೊಂಡು ನಾನು ಫಿನಿಶ್ ಮಾಡಲೇಬೇಕು ಅಂತ ಹೋದೆ. ಸೊ ಇನಿಷಿಯಲಿ ಕಷ್ಟ ಆದರೂ ಆಮೇಲೆ ಮತ್ತೆ 100% ಅದನ್ನು ಮಾಡಿದ್ವಿ. ಸೊ ಮನೆಯೆಲ್ಲ ಮದರು ಮಿಸ್ಸಸ್ ನೈಟ್ ಮಲಗ್ತಿರ್ಲಿಲ್ಲ ನಾನು. ಅವ್ರು ಬೈತಿದ್ರು. ನಂದು ನೆಕ್ಸ್ಟ್ ಇಯರ್ ಮಾಡ್ಬೇಕಂತ ಡ್ರಾಪ್ ಮಾಡಿದ್ದೆ ಮೇಡಮ್ ಅದನ್ನು. ಸೊ ನೆಕ್ಸ್ಟ್ ಇಯರ್ ನಾನು ಸ್ಟೇಷನ್ಗೆ ಹೋದರೆ, ಫೀಲ್ಡ್ಗೆ ಹೋದರೆ ಆಗಲ್ಲ ಅಂತಿತ್ತು. ಬಂದು ಒಂದು 10 ಡೇಸ್ ನಾನು ಸರಿಯಾಗಿ ಮಣಗಲಿಲ್ಲ, ಡಿಸ್ಟರ್ಬ್ ಆಗ್ತಿತ್ತು. ಮಲಗಿದಾಗ ಏನೋ ಒಂದು ಅದೇ ತಲೆಯಲ್ಲಿ ವಿಚಾರ ಇರ್ತಿತ್ತು, ನಾನು ಏನು ಕಂಪ್ಲೀಟ್ ಮಾಡಿದೆ ಅಂತ. ಸೊ ಅದರೆಲ್ಲ ಫಸ್ಟ್ ಟೈಮ್ ಯೂಶ್ವಲಿ ನನಗೆ ಬೈತಿದ್ರು ನಮ್ಮ ತಾಯಿ ಮತ್ತು ವೈಫು. ಸೊ ಅವರೇ ಸಜೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನೀನು ಮೊದಲು ಹೋಗು, ಸೈಕಲ್ ಮುಗಿಸ್ಕೊಂಡು ಬಾ, ಅದನ್ನು ಆಮೇಲೆ ಆರಾಮಿರಂತೆ. ಸೊ ಫ್ಯಾಮಿಲಿ ಸಪೋರ್ಟ್ ಭಾಳ ಇದೆ. ನನ್ನ ಡಯಟಲ್ಲಿ ಇರ್ಬೋದು, ಆಮೇಲೆ ರೆಗ್ಯುಲರ್ ಡೇ ಟು ಡೇ ಎಲ್ಲದರಲ್ಲಿ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಇರ್ಬೋದು. ಸೊ ಭಾಳ ವೆಲ್ ವಿಷರ್ಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಇವರೆಲ್ಲರ ಸಪೋರ್ಟ್ಸು ವೆಲ್ ವಿಷರ್ಸಿಂದ ಐ ಹ್ಯಾವ್ ಅಚೀವ್ಡ್ ದಟ್ ಫೀಲ್ಡ್. ಸರ್, ಈಗ ಒಂದು ಮೇಜರ್ ಟಿಪ್ಸ್ ಹೇಳಲೇಬೇಕು ಈ ಕಾರ್ಯಕ್ರಮದ ಮೂಲಕ. ನೀವು ಅನೇಕರು ನಿಮ್ಮ ಥರನೇ ಡಿಪಾರ್ಟ್ಮೆಂಟಲ್ಲಿರೋರು ಅಥವಾ ಬೇರೆ ಯಾರೇ ಆಗಿರಬಹುದು, ನಿಮ್ಮ ಜರ್ನಿ ಯಾರು ಬೇಕಾದ್ರೂ ಸ್ಫೂರ್ತಿ ತೊಗೊಂಡು ನಾವು ಹಿಂಗೆ ಮಾಡಬಹುದು ಅಂತ ಚಾಲೆಂಜ್ ತೊಗೊಳ್ಳುವಂತಹ ಜರ್ನಿ, ಏನು ಟಿಪ್ಸ್ ಹೇಳ್ತೀರಿ? ಏನನ್ನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳ್ತೀರಿ? ಬೇಸಿಕ್ಸ್ ಅಂತ ಹೇಳೋದಾದ್ರೆ ಅಟ್ಲೀಸ್ಟ್ ಇಷ್ಟಾದರೂ ಮಾಡಿ ಅಂತ. ಮೇಡಮ್, ಫಸ್ಟು ನಾವೆಲ್ಲರೂ ಚಿಕ್ಕಂದಿನಿಂದ ಕೇಳ್ತಾ ಬಂದಿದ್ವಿ ಹೆಲ್ತ್ ಈಸ್ ವೆಲ್ತ್ ಅಂತ. ಸೊ ನಾನು ಅದನ್ನು ಹೇಳ್ತೀನಿ, ಹೆಲ್ತ್ ಈಸ್ ರಿಯಲ್ ವೆಲ್ತ್. ನಾವು ಏನೇ ಆಸ್ತಿ ಮಾಡಲಿ, ಏನೇ ಮಾಡಲಿ, ಸ್ಟೀವ್ ಜಾಬ್ಸ್ ಹೇಳ್ತಾರೆ, ಅವರು ಒಂದು ಡೆತ್ ಬೆಡ್ಡಲ್ಲಿ ಇರ್ತಾರೆ ಹಾಸ್ಪಿಟ್ಲಲ್ಲಿ. ಸ್ಟೀವ್ ಜಾಬ್ಸ್ ಒಂದು ಮಾತು ಹೇಳ್ತಾರೆ, ಅಂದರೆ ಅವ್ರು ಇಂಗ್ಲೀಷ್ನಲ್ಲಿ ಹೇಳೋದು, ನಾನು ಕನ್ನಡದಲ್ಲಿ ಹೇಳ್ತೀನಿ. ನೀವು ಇವಾಗ ನಿಮ್ಮ ಫುಡ್ಡನ್ನು ಮೆಡಿಸಿನ್ ಥರ ತೊಗೊಂಡ್ರೆ ನಾಳೆ ನೀವು ಮೆಡಿಸಿನ್ ತೊಗೊಳ್ಳೋದು ತಪ್ಪುತ್ತೆ. ಇಲ್ಲ, ನೀವು ಯಾವ ಥರ ಹುಚ್ಚರ ಥರ ತಿಂದರೆ ಅಥವಾ ಪ್ರಾಪರ್ ಡಿಸಿಪ್ಲಿನ್ಡ್ ಫುಡ್ ಇಲ್ಲ, ಪ್ರಾಪರ್ ಡಯಟ್ ಇಲ್ಲ ಅಂದರೆ ನಾಳೆ ನೀವು ಟ್ಯಾಬ್ಲೆಟ್ಸ್ ಅಂದರೆ ಮೆಡಿಸಿನನ್ನು ಫುಡ್ ಥರ ತೊಗೋಬೇಕಾಗ್ತದೆ ಅಂತೇಳಿ. ಸೊ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ಅದನ್ನೇ ಪ್ರಮೋಟ್ ಮಾಡ್ತಾಯಿದ್ದೀನಿ. ಸಾಕಷ್ಟು ನನ್ನ ಫ್ರೆಂಡ್ಸು, ನಮ್ಮ ಸೀನಿಯರ್ ಮತ್ತು ಜೂನಿಯರ್ ಆಫೀಸರ್ಸು ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ. ಫಾಲೋ ಇನ್ ದ ಸೆನ್ಸ್ ಅವ್ರಿಗೆ ನಾನು ಗೈಡ್ ಮಾಡ್ತೀನಿ ಕೇಳಿದವ್ರಿಗೆ. ಆಮೇಲೆ ಸಾಕಷ್ಟು ನಮ್ಮ ಸ್ಟಾಫು ಸಹ ಐರನ್ಮ್ಯಾನ್ ಎಲ್ಲ ಮಾಡಿದ್ರು, ಹಾಫ್ ಐರನ್ಮ್ಯಾನ್ ಎಲ್ಲ ನಮ್ಮ ಕೊಲೀಗ್ ಆಫೀಸರ್ಸ್ ಮಾಡಿದರು. ಸೊ ಖುಷಿ ಅನಿಸ್ತದೆ, ನಮ್ಮಿಂದ ಒಂದು 4 ಜನಕ್ಕೆ ಒಳ್ಳೆ ಮೆಸೇಜ್ ಹೋಗ್ತಾ ಇದೆ ಅಂತ. ಆಮೇಲೆ ಟಿಲ್ ಡೇಟ್ ಯಾವತ್ತೂ ನಾನು ಭಾಳ ಅಚೀವ್ ಮಾಡಿದ್ದೀನಿ, ನನಗೆಲ್ಲ ಗೊತ್ತಿದೆ ಅಂತ ನಾನು ಫೀಲ್ ಮಾಡಲ್ಲ. ಸ್ಟಿಲ್ ಐ ಆಮ್ ಲರ್ನಿಂಗ್ ಫ್ರಮ್ ಸಂಬಡಿ. ಆ್ಯಂಡ್ ನನಗೇನು ಗೊತ್ತಿದೆ ಅದನ್ನು ಅವರಿಗೆ ನಾನು ಕೊಡ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸರ್, ಹೌದಾ? ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು? ಪರ್ಟಿಕ್ಯುಲರ್ಲಿ ನಿದ್ದೆ ಇಂಪಾರ್ಟೆಂಟ್ ಮೇಡಮ್. ಎನಿ ಸ್ಪೋರ್ಟ್ಸ್ ಇರ್ಬೋದು, ಯೂಶ್ವಲಿ ಲೈಫಲ್ಲಿ ಭಾಳ ನಿದ್ದೆ ಇಂಪಾರ್ಟೆಂಟ್ ಇದೆ. ನಾವು ಸ್ಪೋರ್ಟ್ಸು ಮತ್ತು ಪ್ರೊಫೆಷ್ನಲಿಸಮ್ ಎರಡೂ ಕಂಟಿನ್ಯೂ ಮಾಡಿದಾಗ ನಂಗೆ ಭಾಳ ಡಿಫಿಕಲ್ಟೀಸ್ ಆಗ್ತಾಯಿತ್ತು, ಬಿಕಾಸ್ ಐ ಹ್ಯಾವ್ ಸ್ಲೀಪ್ ಇಶ್ಯೂಸ್. ಸೊ ಅದಕ್ಕೆ ನಾನು ಈ ಎಕ್ಸಿಕ್ಯೂಟಿವ್ ಬಂದಾಗ ಯಾವುದೂ ಸ್ಪೋರ್ಟ್ಸ್ ಮಾಡಲಿಲ್ಲ. ತಾವು ಹೇಳಿದಂಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡಲಿಕ್ಕೆ ಅಗೇನ್ ಸ್ಪೋರ್ಟ್ಸ್ ಭಾಳ ಹೆಲ್ಪ್ ಮಾಡ್ತದೆ. ನಿಮಗೆ ಇಂಟೆನ್ಸಿವ್ ಸ್ಪೋರ್ಟ್ಸ್ ಆಗಲಿಲ್ಲ ಅಂದರೆ ಲೈಟ್ ಸ್ಪೋರ್ಟ್ಸ್ ಲೈಕ್ ಸ್ವಿಮ್ಮಿಂಗ್ ಇರ್ಬೋದು, ಬೇಡ ಯೋಗ ಇರ್ಬೋದು, ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ವಾಕ್ ಇರ್ಬೋದು. ಸೊ ಇದು ಮ್ಯಾಟ್ರ್ ಆಗ್ತದೆ ಸ್ಟ್ರೆಸ್ ಮ್ಯಾನೇಜ್ ಮಾಡಲಿಕ್ಕೆ. ಆ್ಯಂಡ್ ಅಗೇನ್ ಇಟ್ ಈಸ್ 80 to 90% ಫುಡ್. ಇನ್ ಎನಿ ಸ್ಪೋರ್ಟ್ಸ್ ಇಟ್ ಈಸ್ ಫುಡ್ ಓನ್ಲಿ ವಿಚ್ ಈಸ್ ಇಂಪಾರ್ಟೆಂಟ್. ಓಕೆ. ಸೊ ನೆಕ್ಸ್ಟ್ ಏನಾದ್ರು ಅಡ್ವೆಂಚರ್ಸ್ ಮಾಡಬೇಕು ಅನ್ನೋ ಪ್ಲಾನಿಂಗಲ್ಲಿ ಇದ್ದೀರಾ? ಆ ಪ್ಲಾನಿಂಗ್ಸ್ ಏನಾದ್ರು ಕೇಳ್ಕೊಬೋದಾ ನಾವು? ಇನ್ನೂ ಬಕೆಟ್ ಲಿಸ್ಟಲ್ಲಿ ಕೆಲವೊಂದು ಕ್ರೇಜಿ ಅಡ್ವೆಂಚರ್ಸ್ ಇದಾವೆ ಮೇಡಮ್. ಸೊ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂತ ನಮ್ಮ ಇಂಡಿಯಾದ್ದು ಏನು ಒಂದು ಹೈವೇ ಬರ್ತದೆ, ವಿಚ್ ಇಸ್ ಅರೌಂಡ್ 6000 ಕಿಲೋಮೀಟರ್. ಅದನ್ನು ಸೈಕ್ಲಿಂಗ್ ಮಾಡುವಂಥ ಆಸೆ ಇದೆ. ಅಲ್ಲಿ ವರ್ಲ್ಡ್ ಫೇಮಸ್ ಒಂದು ಮ್ಯಾರಥಾನ್ ಇದೆ, ಕಾಮ್ರೇಡ್ಸ್ ಅಂತ, ಸೌತ್ ಆಫ್ರಿಕಾದಲ್ಲಿ, ಅದು ಇದೆ. ಆಮೇಲೆ ABC ಕ್ಯಾಂಪ್, ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್, ಅದನ್ನು ಮಾಡೋ ಆಸೆ ಇದೆ. ಸೊ ಆಮೇಲೆ ವರ್ಲ್ಡಲ್ಲೇ ಫೇಮಸ್ ಫಾಸ್ಟೆಸ್ಟ್ ಆ್ಯಂಡ್ ಫೇಮಸ್ ಮ್ಯಾರಥಾನು ಬೋಸ್ಟನ್ ಮ್ಯಾರಥಾನು, ಅಲ್ಲಿ ಪುನೀತ್ ಅವರು ನಾನು ಹೋಗೋ ಪ್ಲ್ಯಾನ್ ಮಾಡಿದ್ವಿ.
ಸೊ ಅವ್ರ ಸಲುವಾಗಿ ಆದರೂ ಅದನ್ನು ಒಂದು ಮಾಡ್ಬೇಕಂತೇಳಿ ನನಗೆ ಆಸೆ ಇದೆ. ಅದನ್ನು ಕಂಪ್ಲೀಟ್ಲಿ ಪುನೀತ್ ಅವರಿಗೆ ಡೆಡಿಕೇಟ್ ಮಾಡಿ, ವಿಚ್ ಈಸ್ ವೆರಿ ರಿಗರಸ್. ಅದಕ್ಕೆ ನಾವು 1 ವರ್ಷ 1.5 ವರ್ಷ ಹಾರ್ಡ್ ಟ್ರೈನಿಂಗ್ ಮಾಡಬೇಕಾಗ್ತದೆ. ಸೊ ಅಂಥದ್ದೊಂದು 4-5 ಬಕೆಟ್ ಲಿಸ್ಟಲ್ಲಿ ಇದೆ ಮೇಡಮ್, ಮಾಡ್ಬೇಕಂತ ಆಸೆ ಇದೆ. ಅಂತಿಮವಾಗಿ ಡಿಪಾರ್ಟ್ಮೆಂಟ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಈ ಥರದ ಜರ್ನಿ ಇದ್ದಾಗ, ಅದ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ, ಅಥವಾ ಅವ್ರು ನಿಮಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ? ಡಿಪಾರ್ಟ್ಮೆಂಟ್ ಸಪೋರ್ಟ್ ತುಂಬ ಇದೆ ಮೇಡಮ್ ನನಗೆ. ಎಲ್ಲ ನನ್ನ ಯೂನಿಟ್ ಆಫೀಸರ್ಸು, ಆಮೇಲೆ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಲೇ ಹೇಳಿದಾಗೆ ನೀಲ್ಮಣಿ ರಾಜು ಮೇಡಮ್ ಹಿಡಿದು ನೆಕ್ಸ್ಟ್ ಪ್ರವೀಣ್ ಸೂದ್ ಸಾಹೇಬರು, ಅದರ ನಂತರ ಅಲೋಕ್ ಮೋಹನ್ ಸಾಹೇಬರು, ಇವಾಗಿನ ಪ್ರೆಸಿಡೆಂಟ್ DG ಸಲೀಂ ಸಾಹೇಬರು, ಪ್ರತಿಯೊಬ್ಬರು ನನಗೆ ಎಲ್ಲ ಆ್ಯಂಗಲಲ್ಲಿ ಹೆಲ್ಪ್ ಮಾಡಿದ್ದಾರೆ. ಮತ್ತು ಲಾಸ್ಟ್ ಮಂತ್ ನಾನು ಪ್ರೆಸಿಡೆಂಟ್ DG ನಮ್ಮ ಸಲೀಂ ಸಾಹೇಬ್ರಿಗೆ ಭೇಟಿ ಆಗ್ಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು ಇದಕ್ಕಿಂತ ಇನ್ನೊಂದು ದೊಡ್ಡ ಅಚೀವ್ಮೆಂಟ್ ಮಾಡಿ ಬನ್ನಿ ಅಂತ ನನಗೆಲ್ಲ ಫೆಲಿಸ್ಟೇಟ್ ಮಾಡಿದರು. ಸೊ ಅದು ಸಹ ನನಗೆ ಮೋಟಿವೇಟ್ ಆಗ್ತದೆ. ಭಾಳ ಯೂನಿಟ್ ಆಫೀಸರ್ಸು ನನ್ನ ಟ್ರೈನಿಂಗ್ ಇರ್ಬೋದು, ಇವನ್ ಫೈನಾನ್ಷಿಯಲಿನೂ ಸಹ ಸಪೋರ್ಟ್ ಮಾಡಿದ್ದಾರೆ. ಲಾಸ್ಟ್ 2 DG ಮತ್ತು IG ಸರು ಮತ್ತು ಮೇಡಮ್ಮು. ಸೊ ಅದು ಖುಷಿ ಅನ್ನಿಸ್ತಾ ಇದೆ. ಆ್ಯಂಡ್ ಆ್ಯಸ್ ಫಾರ್ ಆಸ್ ಫ್ಯಾಮಿಲಿ ಈಸ್ ಕನ್ಸರ್ನ್, ನಾವು ಪಿಟ್ ಫ್ಯಾಮಿಲಿ ಅಂತ ಹೇಳೋಕ್ಕೆ ಖುಷಿ ಆಗ್ತದೆ. ನಾನು ಒಂದು ಸಾರಿ ಈಗ ಬಿಜಿ ಇದ್ದೀನಿ ಅಂತ ನಾನು ವರ್ಕೌಟ್ ಮಾಡಿಲ್ಲ ಅಂದರು ನಮ್ಮ ತಾಯಿ ಮಾರ್ನಿಂಗ್ ವಾಕಿಂಗ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಈವ್ನಿಂಗ್ ಆದರೂ ಮಾಡ್ತಾರೆ. ಸೊ ಅವರು, ಆಮೇಲೆ ನಮ್ಮ ವೈಫು ಮಾಡ್ತಾರೆ. ಅದಕ್ಕಿಂತ ವಿಶೇಷ ಅಂದರೆ ನನ್ನ ಮಕ್ಕಳು, ಇಬ್ಬರು ಮಕ್ಕಳು ಒಂದು ಒಳ್ಳೆ ಡಿಸಿಪ್ಲಿನ್ಡ್ ಲೈಫಲ್ಲಿ ಹೋಗ್ತಾ ಇದ್ದಾರೆ. ಒಬ್ಬ 9th ಇದ್ದಾನೆ, ಒಬ್ಬ 5th ಇದ್ದಾನೆ, ರೋನಕ್ ಮತ್ತು ರೋಮಿಲ್ ಅಂತ. ಸೊ ಲಾಸ್ಟ್ ಸಂಡೇನೆ ಗೋವಾದಲ್ಲಿ ಒಂದು ಓಷಿಯನ್ ಕಿಡ್ ಮತ್ತು ಹಾಫ್ ಓಷಿಯನ್ ಮ್ಯಾನ್ ಅಂತ ಸ್ವಿಮ್ಮಿಂಗ್ ಆಯಿತು. 100%. ಇವಾಗಲೇ ದೊಡ್ಡ ಮಗ ಮೆರ್ಸಿದಾನೆ ಮೇಡಮ್, ನನಗಿಂತ ಸ್ವಿಮ್ಮಿಂಗಲ್ಲಿ ಫಾಸ್ಟ್ ಇದ್ದಾನೆ. ನನಗೆ ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ, ಅರೇಬಿಯನ್ ಸಿಯಲ್ಲಿ ಸಮುದ್ರದಲ್ಲಿ 5 ಕಿಲೋಮೀಟರ್ ಸ್ವಿಮ್ಮಿಂಗನ್ನು ಲಾಸ್ಟ್ ಸಂಡೇ ಮಾಡಿದ್ದಾನೆ ಅವನು. ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ ಅವರಿಗೆ. ಮಾಡ್ತಾ ಇದ್ರೆ ನಾನಿದ್ದೀನಿ, ನನ್ನ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ. ಸೊ ಚಿಕ್ಕವನು ಸಹ ಮಾಡ್ತಾ ಇದ್ದಾನೆ, ಈಸ್ 5th ಸ್ಟ್ಯಾಂಡರ್ಡು, ರೋಮಿಲ್ ಅಂತ. ಸೊ ಅವನು ಸಹ ಮಾಡ್ತಾ ಇದ್ದಾನೆ. ಮತ್ತು ಮೊದಲು ನನ್ನ ಮಿಸ್ಸಸ್ ಲಾಸ್ಟ್ ಕೋವಿಡ್ ಟೈಮಲ್ಲಿ ಕಂಟಿನ್ಯೂ ಮ್ಯಾರಥಾನ್ ಎಲ್ಲ ಮಾಡ್ತಿದ್ಲು. ಸೊ ಅವಳು ಮಧ್ಯ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದ್ದದ್ದು ಗ್ಯಾಪ್ ಆಗಿತ್ತು. ಅಗೇನ್ ಸಿ ಆಲ್ಸೋ ಸ್ಟಾರ್ಟೆಡ್. ಸೊ ಮನೆಯಿಂದಾನೇ ಸ್ಟಾರ್ಟ್ ಮಾಡಿದ್ವಿ ಫಿಟ್ನೆಸ್ ಜರ್ನಿ. ಹೌದು ಹೌದು, ಫಿಟ್ ಆಗಿರೋ ಫ್ಯಾಮಿಲಿ ಅಂತ ಹೇಳ್ಬೋದು, ಕಂಪ್ಲೀಟ್ ಆಗಿ ಫಿಟ್ ಅಂಡ್ ಹೆಲ್ದಿ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಎಸ್ ಸರ್, ಈ ಇಡೀ ಫ್ಯಾಮಿಲಿಯ ಈ ಸ್ಫೂರ್ತಿಯ ಕತೆ ಎಲ್ರಿಗೂ ಕೂಡ ತಿಳುವಳಿಕೆ ಮೂಡಿಸ್ಲಿ. ಬಹಳಷ್ಟು ಜನ ಯಾರೆಲ್ಲ ಕಷ್ಟಪಡ್ತಿರ್ತಾರೆ, ಸೊ ಅವರು ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸ್ಟಾರ್ಟ್ ಮಾಡಲಿ ಫಿಟ್ನೆಸ್ ಜರ್ನಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಮುರುಗೇಶ್ ಚಂದ್ರಣ್ಣ ಅವರು ಕೇವಲ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸೋದ್ರ ಜೊತೆಗೆ ಅವರ ಪ್ರವೃತ್ತಿ ಅಂದರೆ ಅನೇಕ ಅಡ್ವೆಂಚರಸ್ ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಫಿಟ್ನೆಸ್ನ ಅರಿವು ಮೂಡಿಸ್ತಾ ಇದ್ದಾರೆ. ಸಾಕಷ್ಟು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಸೊ ಇವರ ಸ್ಫೂರ್ತಿಯ ಕತೆ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.